ತುಂಬಾ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ. ಆದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ಮಾತ್ರ ಬ್ಯಾಕ್‌ಗ್ರೌಂಡ್ ಸ್ಕೋರ್, ಬಿಜಿಎಂ ಇಲ್ದಲೆ ರಿಯಲಿಸ್ಟಿಕ್ ಫೀಲ್ ಬರೋದಕ್ಕೆ ಬರೀ ಸೌಂಡ್ ಎಫೆಕ್ಟ್ಸ್ ಇಂದಾನೆ ಸಿನಿಮಾನ ಮಾಡಿರ್ತಾರೆ. ಆದ್ರೆ ಮಾಸ್ ಸಿನಿಮಾಗಳಿಗೆ ಬಿಜಿಎಂ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ಚಾನಲ್‌ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್‌ನ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಜೊತೆ ಎಲ್ಲ ನೋಡ ಹುಟ್ಟಿದ್ದ ನಮ್ಮ ಅಕ್ಕನೇ ಬೈದ್ಬಿಟ್ಲು ನನಗೆ. ಬೇಡ ನೀನ್ ವಿಲನ್ ಅಲ್ಲಲ್ಲ ವಿಲ್ಲನ್ ಅಂತಲ್ಲ, ನನ್ನ ಸಿನಿಮಾ ನೋಡ್ತಾ ಇದ್ಲು. ಅವಳು ಸಿನಿಮಾ ನೋಡಲ್ಲ ಆದ್ಮೇಲಿಂದ ಕೊನೆಯಲ್ಲಿ ಒಂದು ಬಿಟ್ಟಿದೆ, ಧರ್ಮ ಕೀರ್ತಿರಾಜನ್ನ ಹೊಡೆದು ಕ್ಯಾಡ್ಬರಿ ಇದನ್ನೆಲ್ಲ ಹೇಳಕ್ ಮುಂಚೆ ಅವ್ರು ಕೂತ್ಕೊಂಡು ಹಿಂಗೇನೋ ಫೋನ್ ಏನೋ ಮಾಡ್ತಿರ್ತಾರೆ. ಒಂದು ಸುಮ್ಮನೆ ಹಿಂಗೆ ತಿರುಗಿದ್ದೀನಿ. ನಮ್ಮ ಅಕ್ಕ ಹೆಂಗ್ ಬೈದ್ಲು ನನಗೆ ಬಾಯಿ ಬಂದಂಗೆ ಅಂದ್ರೆ, ನೀನು ಮನುಷ್ಯನ ಅದೇನು ಅನ್ಕೊಟ್ಟಿದ್ದ ನನಗದೆ ನಿನ್ಗೆ ಹಂಗ ಅನ್ಸಿದೆ ಅಂತಂದ್ರೆ ನಾನು ಗೆದ್ದೆ, ನಾನು ಅಂದ್ರೆ ಅಷ್ಟು ಕ್ರೂರಿಯಾಗಿ ಕಾಣಿಸ್ತೀಯ ನೀನು ಅಂತ ಹೇಳಿ. ದರ್ಶನ್ ಅವರ ಈ ಸೀನ್ ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ. ಅದು ಯಾಕೆ ಅಂದ್ರೆ ಅಫ್ಕೋರ್ಸ್ ಅವರ ಲುಕ್ಕಿಂದ, ಬಟ್ ಅವರು ಈ ಕಡೆ ತಿರುಗಿದ ತಕ್ಷಣ ಹರಿಕೃಷ್ಣ ಅವರು ಕೊಟ್ಟಿರೋ ಬಿಜಿಎಂ ಇಂದ ಇವರು ಹೇಳಿರೋ ಇಂಪ್ಯಾಕ್ಟ್ ಬಂದಿದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಮಾಸ್ ಸಿನಿಮಾಗಳಲ್ಲಿ ಬಿಜಿಎಂ ಇಂಪಾರ್ಟೆಂಟ್ ಆಗತ್ತೆ. ಒಂದ್ ಸಿನಿಮಾ ವರ್ಕ್ ಆಗ್ಬೇಕು ಅಂದ್ರೆ ಅಲ್ಲಿರೋ ಎಲ್ಲಾ ವಿಷಯನೂ ಕತೆನ ಹೇಳ್ತಿರ್ಬೇಕು. ಅಂದ್ರೆ ಮ್ಯೂಸಿಕ್, ಎಡಿಟಿಂಗ್, ಆಕ್ಟಿಂಗ್ ಹೀಗೆ. ಫಾರ್ ಎಕ್ಸಾಂಪಲ್, ಈಗ ಸಿನಿಮಾ ತುಂಬಾ ಸ್ಪೀಡ್ ಆಗಿದೆ ಅಂದ್ರೆ ಅಲ್ಲಿರೋ ಎಡಿಟಿಂಗ್ ಪ್ಯಾಟರ್ನ್ ಇಂದ ಅದು ಗೊತ್ತಾಗ್ಬೇಕು. ಸಿನಿಮಾ ಸ್ಲೋ ಆಗಿ ಜನರಿಗೆ ಕನೆಕ್ಟ್ ಮಾಡಬೇಕು ಅಂದ್ರೆ ಆಗ ಬೇರೆ ತರದ ಎಡಿಟಿಂಗ್. ಹೀಗೆ ಸಿನಿಮಾದ ಕತೆಗೆ ಬೇಕಾದ ವಿಷಯನ ಸಿನಿಮಾದ ಪ್ರತಿಯೊಂದು ಕ್ರಾಫ್ಟ್ ಅಲ್ಲೂ ಮಾಡಿದ್ರೆ ಸಿನಿಮಾ ವರ್ಕ್ ಆಗ್ತವೆ. ಹಾಗೆ ಮಾಸ್ ಸಿನಿಮಾಗಳಿಗೆ ಅದಕ್ಕೆ ತಕ್ಕಂತ ಬಿಜಿಎಂ ಇದ್ರೆ ಇರೋ ಸೀನ್ಗೆನೆ ಇನ್ನ ಎಲಿವೇಟ್ ಮಾಡ್ದಂಗ್ ಆಗತ್ತೆ. ಮತ್ತೆ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಕೆಜಿಎಫ್ ಸಿನಿಮಾದಲ್ಲಿ ಯಶ್ ಅವರ ಎಂಟ್ರಿ ಕೊಡ್ಸೋಕೆ ಎಷ್ಟು ಕ್ಯಾಮ್ರಾ ಆಂಗಲ್ ಇಂದ ತೋರಿಸ್ತಾರೆ. ಅಲ್ಲಿವರೆಗೂ ಆ ಫೀಲ್ ನ ಕ್ಯಾರಿ ಮಾಡಬೇಕು, ಆ ಸ್ವ್ಯಾಗ್ ಗೊತ್ತಾಗ್ಬೇಕು ಅಂದ್ರೆ ಬಿಜಿಎಂ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಆಕ್ಷನ್ ಸೀನ್ಸ್ಗೆ ಇಂಪಾರ್ಟೆನ್ಸ್ ಇದೆ. ಹಂಗಂತ ಬರೀ ಆಕ್ಷನ್ ಸೀನ್ಸ್ನ ಎಷ್ಟೇ ಇನೋವೇಟಿವ್ ಮಾಡಿದ್ರು ಬಿಜಿಎಂ ಕೊಡೋ ಎಫೆಕ್ಟ್ ಯಾವ್ದ್ರಿಂದನೂ ಆಗಲ್ವೇನೋ ಅಂತ ಅನ್ಸುತ್ತೆ. ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಅದರ ರಿವ್ಯೂಸ್ ಎಲ್ಲ ನೋಡಿದ್ರೆ ಎಲ್ಲರೂ ಬಿಜಿಎಂ ಬಗ್ಗೆ ಮಾತಾಡಿರ್ತಾರೆ. ಬಿಕಾಸ್ ಆಕ್ಷನ್ಸ್ ಸಿನಿಮಾಗಳಲ್ಲಿ ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಟ್ಕೋಬೇಕು ಅಂದ್ರೆ ಬಿಜಿಎಂ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಕೆಲವೊಂದ್ಸಲ ಗ್ರೇಟ್ ಸ್ಕ್ರಿಪ್ಟ್ಸ್ ಇಲ್ಲ ಅಂದ್ರೂ ಸಿನಿಮಾದ ಕಲೆಕ್ಷನ್ ನೆಕ್ಸ್ಟ್ ಲೆವೆಲ್ ಹೋಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಜೈಲರ್. ಈ ಸಿನಿಮಾದಲ್ಲಿ ಕೇಮಿಯೋಸ್ ಇದಾವೆ, ಒಬ್ಬೊಬ್ಬರಿಗೆ ಒಂದೊಂದು ಥೀಮ್ ನ ಮಾಡ್ಕೊಂಡಿದ್ದಾರೆ. ಶಿವಣ್ಣ ಅವರ ಎಂಟ್ರಿಗೆ ಆ ಲೆವೆಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತು, ಅದು ಕೂಡ ಬೇರೆ ಸ್ಟೇಟ್ಗಳಲ್ಲಿ. ಇದೆಲ್ಲ ಆಗಿದ್ದು ಬಿಜಿಎಂ ಇಂದ. ಅಫ್ಕೋರ್ಸ್ ಶಿವಣ್ಣ ಅವರು ಆ ಸ್ವ್ಯಾಗ್ ನ ಕ್ಯಾರಿ ಮಾಡಿದ್ದಾರೆ, ಬಟ್ ವಿತೌಟ್ ಬಿಜಿಎಂ ಅದು ಆ ಲೆವೆಲ್ಗೆ ಹೋಗ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಅಂಡ್ ಈವನ್ ಇದು ಬರೀ ಶಿವಣ್ಣ ಅವರ ವಿಚಾರದಲ್ಲೇ ಅಲ್ಲ, ರಜನಿಕಾಂತ್ ಅವರ ವಿಷಯದಲ್ಲೂ ಕೂಡ ಅದೇ ಆಗಿದ್ದು. ಮೊದ್ಲೇ ಅವರ ಸ್ಟೈಲ್ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ಅದನ್ನ ಎಲಿವೇಟ್ ಮಾಡೋ ಬಿಜಿಎಂಸ್ ಆ ಸಿನಿಮಾದಲ್ಲಿ ಇದ್ರೆ ಚೆನ್ನಾಗಿ ವರ್ಕ್ ಆಗ್ತವೆ. ಅದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿರೋದು ಡೈರೆಕ್ಟರ್ ನೆಲ್ಸನ್ ಅವರು. ಕೆಲವೊಂದು ರಿಯಲಿಸ್ಟಿಕ್ ಕಥೆಗಳನ್ನ ತಗೊಂಡ್ರೆ ಬರೀ ಸೌಂಡ್ ಎಫೆಕ್ಟ್ಸ್ ಇಂದಾನೆ ಕಥೆಯ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬೋದು. ಆದ್ರೆ ಮಾಸ್ ಸಿನಿಮಾದಲ್ಲಿ ನೋಡೋ ಆಡಿಯನ್ಸ್ ಆಲ್ರೆಡಿ ಫಿಕ್ಸ್ ಆಗಿರ್ತಾರೆ, ಇದೆಲ್ಲ ನಿಜ ಜೀವನದಲ್ಲಿ ಆಗಲ್ಲ, ಇದು ಸಿನಿಮಾ, ಈ ಪ್ರಪಂಚ ಬೇರೆ ಅಂತ. ಸೊ ಆಗ ಆಡಿಯನ್ಸ್ ಬೇರೆ ಪ್ರಪಂಚದ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಅಲ್ಲಿ ನಡೆಯೋ ಸೀನ್ಸ್ಗೆ ತಕ್ಕಂತೆ ಬಿಜಿಎಂಗಳು ಇದ್ರೆ ವರ್ಕ್ ಆಗ್ತವೆ. ಹಾಗೆ ಎಷ್ಟೊಂದು ಸಿನಿಮಾಗಳಲ್ಲಿ ಬಿಜಿಎಂಗಳು ಎಷ್ಟೇ ಚೆನ್ನಾಗಿದ್ರು ಕತೆ ಇಲ್ಲ ಅಂದ್ರೆ ವರ್ಕ್ ಆಗಿರಲ್ಲ. ಹೀಗೆ ವರ್ಕ್ ಆಗದೆ ಇರೋ ಸಿನಿಮಾ ಯಾವ್ದಾದ್ರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ವಿಡಿಯೋ ಉದ್ದೇಶ ಏನಂದ್ರೆ ಮಾಸ್ ಫಿಲ್ಮ್ಗೆ ಬಿಜಿಎಂ ಇದ್ರೆ ಸಾಕಾ ಅಂತಲ್ಲ. ಈಗಿನ ಟೈಮ್ಗೆ ಬಿಜಿಎಂ ಕೂಡ ಇಂಪಾರ್ಟೆಂಟ್. ಅದರಿಂದ ರೀಚ್ ಸಿಗುತ್ತೆ, ಮತ್ತೆ ಆಡಿಯನ್ಸ್ ಕೂಡ ಬಿಜಿಎಂ ಚೆನ್ನಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಮಾಸ್ ಫಿಲ್ಮ್ಸ್ ಅಂತ ಬಂದ್ರೆ ಬಿಜಿಎಂಗಳು ವರ್ಕ್ ಆಗ್ಲೇಬೇಕು. ಇದಿಷ್ಟು ನನಗೆ ಯಾಕೆ ಬಿಜಿಎಂ ಇಂಪಾರ್ಟೆಂಟ್ ಆಗತ್ತೆ ಅಂತ ಕೆಲವೊಂದು ಮೂವಿ ಎಕ್ಸಾಂಪಲ್ ತಗೊಂಡು ಹೇಳಿದ್ದೀನಿ. ಇನ್ನು ನಿಮಗೆ ಬೇರೆ ಒಪಿನಿಯನ್ ಇದ್ರೆ ಅದನ್ನ ತಿಳಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ ಮಾಡಿ. ಚಾನಲ್ ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.